ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಗಂಗೆಯ ಧ್ಯಾನ ಮತ್ತು ಸ್ತೋತ್ರದ ವರ್ಣನೆ, ಶ್ರೀ ರಾಧಾಕೃಷ್ಣರ ಶರೀರದಿಂದಲೇ ಗಂಗೆಯ ಪ್ರಾದುರ್ಭಾವವೆಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೇ, ಈ ಧ್ಯಾನವು ಸಂಪೂರ್ಣ ಪಾಪಗಳನ್ನು ನಾಶ ಮಾಡಿಬಿಡುತ್ತದೆ. ಗಂಗೆಯ ವರ್ಣ ಶ್ವೇತ ಕಮಲದಂತೆ ಬೆಳ್ಳಗಿದೆ. ಇದು ಎಲ್ಲ ಪಾಪಗಳನ್ನು ಕಳೆದು ಬಿಡುತ್ತದೆ. ಪರಬ್ರಹ್ಮ ಪೂರ್ಣತಮ ಭಗವಾನ್ ಶ್ರೀಕೃಷ್ಣನ ಶ್ರೀ ವಿಗ್ರಹದಿಂದ ಈಕೆಯ ಪ್ರಾಕಟ್ಯವಾಗಿದೆ. ಈ ಪರಮ ಸಾಧ್ವಿಯು ಅವನಂತೆ ಸುಯೋಗ್ಯಳಾಗಿದ್ದಾಳೆ. ಚಿನ್ಮಯ ವಸ್ತ್ರವು ಈಕೆಯ ಶೋಭೆ ಹೆಚ್ಚಿಸಿದೆ. ರತ್ನಮಯ ಭೂಷಣಗಳಿಂದ ವಿಭೂಷಿತಳಾಗಿರುವಳು. ಈ ಆದರಣೀಯ ದೇವಿಯು ಶರತ್ ಪೂರ್ಣಿಮೆಯ 100 ಚಂದ್ರರ ಬೆಳದಿಂಗಳ ಕಾಂತಿಯನ್ನು ತನ್ನಲ್ಲಿ ಧರಿಸಿರುವಳು. ಸದಾ ಮುಗುಳ್ನಗುತ್ತಿರುವ ಈಕೆಯ ತಾರುಣ್ಯದಲ್ಲಿ ಎಂದೂ ಶಿಥಿಲತೆ ಬರುವುದಿಲ್ಲ. ಈ ಶಾಂತ ಸ್ವರೂಪಿಣಿ ದೇವಿಯು ಭಗವಾನ್ ನಾರಾಯಣನ ಪ್ರಿಯೆಯಾಗಿರುವಳು. ಸತ್ಸೌಭಾಗ್ಯವು ಸದಾ ಇವಳಲ್ಲಿ ಇರುತ್ತದೆ. ತಲೆಯ ಮೇಲೆ ಘನವಾದ ಅಲಕಾವಲಿ ಇದೆ. ಮಲ್ಲಿಗೆಯ ಹೂವುಗಳ ದಂಡೆಯನ್ನು ಮುಡಿದಿರುವಳು. ಹಣೆಯಲ್ಲಿ ಅರ್ಧಚಂದ್ರಾಕಾರದ ಚಂದನವನ್ನು ಧರಿಸಿರುವಳು. ಅದರ ಮೇಲೆ ಸಿಂಧೂರದ ಬೊಟ್ಟು ಇದೆ. ಗಂಡಸ್ಥಳದಲ್ಲಿ ಕಸ್ತೂರಿಯೇ ಮೊದಲಾದ ಸುಗಂಧಿತ ಪದಾರ್ಥಗಳಿಂದ ನಾನಾ ವಿಧದ ಚಿತ್ರಗಳನ್ನು ರಚಿಸಲಾಗಿದೆ. ಈಕೆಯ ಪರಮ ಮನೋಹರ 2 ತುಟಿಗಳು ತೊಂಡೆ ಹಣ್ಣಿನ ಕೆಂಪನ್ನು ನಾಚಿಸುತ್ತಿವೆ. ಮನೋಹರ ದಂತ ಪಂಕ್ತಿಗಳ ಎದುರಿಗೆ ಮುತ್ತುಗಳ ಸ್ವಚ್ಛ ಮಾಲೆಯು ತುಚ್ಛವಾಗಿವೆ. ಈಕೆಯ ಓರೆ ನೋಟದ ಪರಮ ಮನೋಹರ ನೇತ್ರಗಳು ಮುಖದಲ್ಲಿ ಶೋಭಿಸುತ್ತಿವೆ. ಶ್ರೀಫಲದ ಆಕಾರವುಳ್ಳ 2 ಉರೋಜಗಳು ವಿರಾಜಿಸುತ್ತಿವೆ. ಭೂಪದ್ಮದ ಪ್ರಭೆಯನ್ನು ಪರಾಭವಗೊಳಿಸುವ ಸುಂದರ ಚರಣಯುಗಳಗಳಿವೆ. ರತ್ನಮಯ ಪಾದುಕೆಗಳಿಂದ ಶೋಭಿಸುವ ಆ ಚರಣಗಳಲ್ಲಿ ಕುಂಕುಮ ಕೇಸರ ಲೇಪಿತವಾಗಿದೆ. ದೇವೇಂದ್ರನ ಕಿರೀಟದಲ್ಲಿರುವ ಮಂದಾರ ಪುಷ್ಪಗಳ ರಜಕಣಗಳಿಂದ ಈ ದೇವಿಯ ಶ್ರೀಚರಣಗಳಿಗೆ ಕೆಂಬಣ್ಣ ಬಂದಿದೆ. ದೇವತೆಗಳು, ಸಿದ್ಧರು, ಮುನೀಂದ್ರರು ಅರ್ಘ್ಯವನ್ನು ಹಿಡಿದುಕೊಂಡು ಸದಾ ಮುಂದುಗಡೆ ನಿಂತಿರುವರು. ತಪಸ್ವಿಗಳ ಮುಕುಟದಲ್ಲಿ ಇರುವ ಭೃಂಗ ಪಂಕ್ತಿಯಿಂದ ಈಕೆಯ ಚರಣಗಳು ಕೂಡಿವೆ. ಈಕೆಯ ಪಾವನ ಚರಣಗಳು ಮುಮುಕ್ಷುಗಳಿಗೆ ಮುಕ್ತಿಯನ್ನು ಕೊಡಲು ಹಾಗೂ ಕಾಮಿ ಪುರುಷರ ಕಾಮನೆಗಳನ್ನು ಪೂರ್ಣ ಮಾಡುವುದರಲ್ಲಿ ಅತ್ಯಂತ ಕುಶಲವಾಗಿವೆ. ಈ ಪರಮ ಆದರಣೀಯ ದೇವಿ ಎಲ್ಲರ ಪೂಜ್ಯಳು, ವರವನ್ನು ಕೊಡಲು ಪ್ರವೀಣಳು, ಭಕ್ತರ ಮೇಲೆ ಕೃಪೆ ಮಾಡುವುದರಲ್ಲಿ ಪರಮ ಕುಶಲಳು, ಭಗವಾನ್ ವಿಷ್ಣುವಿನ ಪದವನ್ನು ಕರುಣಿಸುವವಳು ಹಾಗೂ ವಿಷ್ಣುಪದಿ ಎಂಬ ಹೆಸರಿನಿಂದ ಸುವಿಖ್ಯಾತಳು ಆಗಿರುವಳು. ಈ ಪರಮ ಸಾಧ್ವಿ ಗಂಗಾದೇವಿಯನ್ನು ನಾನು ಉಪಾಸಿಸುತ್ತೇನೆ. ಬ್ರಹ್ಮನ್ ಇದೇ ಧ್ಯಾನದಿಂದ ತ್ರಿಪಥಗೆ ಕಲ್ಯಾಣಿ ಗಂಗೆಯನ್ನು ಹೃದಯದಲ್ಲಿ ಸ್ಮರಿಸಬೇಕು. ಬಳಿಕ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಆಸನ, ಪಾದ್ಯ, ಅರ್ಘ್ಯ, ಸ್ನಾನ, ಅನುಲೇಪನ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ಶೀತಲ ಜಲ, ವಸ್ತ್ರ, ಆಭೂಷಣ, ಮಾಲೆ, ಚಂದನ, ಆಚಮನ ಮತ್ತು ಸುಂದರ ಶಯ್ಯೆ, ಹೀಗೆ 16 ಉಪಚಾರಗಳಾಗಿವೆ. ಇವನ್ನು ಭಗವತಿ ಗಂಗೆಗೆ ಭಕ್ತಿಯಿಂದ ಅರ್ಪಿಸಿ ನಮಸ್ಕರಿಸುತ್ತಾ 2 ಕೈಗಳನ್ನು ಜೋಡಿಸಿ ಸ್ತುತಿಸಬೇಕು. ಈ ಪ್ರಕಾರ ಗಂಗಾದೇವಿಯ ಉಪಾಸನೆ ಮಾಡುವ ಭಾಗ್ಯಶಾಲಿಗಳು ಅಶ್ವಮೇಧ ಯಜ್ಞದ ಫಲವನ್ನು ಪಡೆಯುತ್ತಾರೆ. ನಾರದನು ಹೇಳಿದನು, ದೇವೇಶ, ಲಕ್ಷ್ಮೀಕಾಂತನೇ, ಜಗತ್ಪತೆ, ಈಗ ನಾನು ಭಗವಾನ್ ವಿಷ್ಣುವಿನ ಚಿರಸಂಗಿನಿ ಭಗವತಿ ಗಂಗೆಯ ಪಾಪಹಾರಿ ಹಾಗೂ ಪುಣ್ಯಪ್ರದ ಸ್ತೋತ್ರವನ್ನು ಕೇಳಲು ಬಯಸುತ್ತೇನೆ. ಭಗವಾನ್ ನಾರಾಯಣನು ಹೇಳಿದನು, ನಾರದನೇ, ಈಗ ನಾನು ಪಾಪಧ್ವಂಸಕ ಪುಣ್ಯದಾಯಿ ಸ್ತೋತ್ರವನ್ನು ಹೇಳುವೆನು ಕೇಳು. ಶ್ರೀ ಗಂಗೆಯು ಭಗವಾನ್ ಶಂಕರನ ಸಂಗೀತವನ್ನು ಕೇಳಿ ಪರಮ ಮುಗ್ಧಳಾಗಿ ಶ್ರೀಕೃಷ್ಣನ ಶರೀರದಿಂದ ಪ್ರಕಟಳಾದಳು. ಹಾಗೂ ಶ್ರೀ ರಾಧೆಯ ಅಂಗದ್ರವದಿಂದ ಸಂಪನ್ನಳಾದ ಭಗವತಿ ಗಂಗೆಯನ್ನು ನಾನು ವಂದಿಸುತ್ತೇನೆ. ಸೃಷ್ಟಿಯ ಪ್ರಾರಂಭವಾದಾಗ ಗೋಲೋಕದಲ್ಲಿ ರಾಸಮಂಡಲದಲ್ಲಿ ಈಕೆಯು ಆವಿರ್ಭವಿಸಿರುವಳು. ಶಂಕರನ ಸನ್ನಿಧಾನದಲ್ಲಿ ವಿರಾಜಿಸುತ್ತಿರುವ ಭಗವತಿ ಗಂಗೆಗೆ ನಾನು ನಮಸ್ಕರಿಸುತ್ತೇನೆ. ಕಾರ್ತಿಕಿ ಪೂರ್ಣಿಮೆಯ ಶುಭ ಅವಸರದಲ್ಲಿ ರಾಧಾ ಮಹೋತ್ಸವ ಆಚರಿಸಲಾಗುತ್ತಿತ್ತು.
ಅನೇಕ ಗೋಪ ಗೋಪಿಯರು ವಿರಾಜಮಾನರಾಗಿದ್ದರು. ಆ ಸಮಾಜದಲ್ಲಿ ಶೋಭಿಸುವ ಭಗವತಿ ಗಂಗೆಗೆ ನಾನು ಪ್ರಣಾಮ ಮಾಡುತ್ತೇನೆ. ಕೋಟಿ ಯೋಜನ ವಿಸ್ತೃತವು, ಲಕ್ಷ ಯೋಜನ ಅಗಲವು ಹಾಗೂ ಗೋಲೋಕವನ್ನು ಚೆನ್ನಾಗಿ ಆಚ್ಛಾದಿಸಿಕೊಂಡಿರುವ ಭಗವತಿ ಗಂಗೆಗೆ ನಾನು ವಂದಿಸುತ್ತೇನೆ. 60 ಲಕ್ಷ ಯೋಜನ ಅಗಲವು, ಇದಕ್ಕಿಂತ 4 ಪಟ್ಟು ವಿಸ್ತಾರದಿಂದ ವೈಕುಂಠದಲ್ಲಿ ವಿರಾಜಿಸುತ್ತಿರುವ ಭಗವತಿ ಗಂಗೆಗೆ ನಾನು ನಮಸ್ಕರಿಸುತ್ತೇನೆ. 30 ಲಕ್ಷ ಯೋಜನ ಅಗಲವು, ಇದಕ್ಕಿಂತ 5 ಪಟ್ಟು ವಿಸ್ತಾರದಿಂದ ಬ್ರಹ್ಮಲೋಕದಲ್ಲಿ ಹರಡಿಕೊಂಡಿರುವ ಭಗವತಿ ಗಂಗೆಗೆ ನಾನು ವಂದಿಸುವೆನು. 30 ಲಕ್ಷ ಯೋಜನ ಅಗಲವು, ಇದಕ್ಕಿಂತ 4 ಪಟ್ಟು ಉದ್ದವಾಗಿ ಶಿವಲೋಕದಲ್ಲಿ ಶೋಭಿಸುತ್ತಿರುವ ಭಗವತಿ ಗಂಗೆಯನ್ನು ನಾನು ನಮಿಸುತ್ತೇನೆ. 1 ಲಕ್ಷ ಯೋಜನ ಉದ್ದ ಮತ್ತು ಅದರ 7 ಪಟ್ಟು ಅಗಲವಾಗಿ ಧ್ರುವಲೋಕವನ್ನು ಆವರಿಸಿದ ಭಗವತಿ ಗಂಗೆಯನ್ನು ವಂದಿಸುತ್ತೇನೆ. ಚಂದ್ರಲೋಕದಲ್ಲಿ 1 ಲಕ್ಷ ಯೋಜನ ವಿಸ್ತೃತ ಹಾಗೂ ಅದರ 5 ಪಟ್ಟು ಉದ್ದವಾಗಿ ಇರುವ ದೇವಿ ಗಂಗೆಯನ್ನು ನಾನು ನಮಸ್ಕರಿಸುತ್ತೇನೆ. 60,000 ಯೋಜನ ಉದ್ದ ಮತ್ತು ಅದರ 10 ಪಟ್ಟು ಅಗಲವಾಗಿ ಸೂರ್ಯಲೋಕದಲ್ಲಿ ಆವೃತಳಾದ ಭಗವತಿ ಗಂಗೆಗೆ ನಮಸ್ಕಾರಗಳು. 1 ಲಕ್ಷ ಯೋಜನ ಉದ್ದ ಮತ್ತು ಅದರ 10 ಪಟ್ಟು ಅಗಲವಾಗಿ ತಪೋಲೋಕದಲ್ಲಿ ಆವೃತಳಾದ ಭಗವತಿ ಗಂಗೆಗೆ ವಂದನೆಗಳು. 1,000 ಯೋಜನ ವಿಸ್ತೃತ ಹಾಗೂ ಅದರ 10 ಪಟ್ಟು ಅಗಲವಾಗಿ ಜನೋಲೋಕವನ್ನು ಆವರಿಸಿರುವ ಭಗವತಿ ಗಂಗೆಗೆ ನಾನು ಪ್ರಣಾಮ ಮಾಡುತ್ತೇನೆ. 10 ಲಕ್ಷ ಯೋಜನ ಉದ್ದ ಮತ್ತು ಅದರ 5 ಪಟ್ಟು ಅಗಲವಾಗಿ ಮಹರ್ಲೋಕದಲ್ಲಿ ಇರುವ ಭಗವತಿ ಗಂಗೆಯನ್ನು ವಂದಿಸುತ್ತೇನೆ. ಕೈಲಾಸದಲ್ಲಿ 1,000 ಯೋಜನ ಉದ್ದ ಹಾಗೂ ಅದರ 100 ಪಟ್ಟು ಅಗಲವಾಗಿ ಹರಡಿಕೊಂಡಿರುವ ಭಗವತಿ ಗಂಗೆಯನ್ನು ನಮಸ್ಕರಿಸುತ್ತೇನೆ. 100 ಯೋಜನ ಉದ್ದ ಮತ್ತು 10 ಯೋಜನ ಅಗಲವಾಗಿ ಮಂದಾಕಿನಿ ಹೆಸರಿನಿಂದ ಚಂದ್ರಲೋಕದಲ್ಲಿ ಶೋಭಿಸುತ್ತಿರುವ ಭಗವತಿ ಗಂಗೆಯನ್ನು ನಾನು ವಂದಿಸುತ್ತೇನೆ. 10 ಯೋಜನ ವಿಸ್ತಾರ ಹಾಗೂ ಅದರ 10 ಪಟ್ಟು ಅಗಲವಾಗಿ ಪಾತಾಳ ಲೋಕದಲ್ಲಿ ಭೋಗವತಿ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಆ ಭಗವತಿ ಗಂಗೆಗೆ ವಂದನೆಗಳು. 1 ಗಾವುದ ವಿಸ್ತೃತ ಹಾಗೂ ಕೆಲವೆಡೆ ಅದಕ್ಕಿಂತಲೂ ಕಡಿಮೆಯದ್ದು ಅಲಕನಂದ ಹೆಸರಿನಿಂದ ಪ್ರಕೃತಿಯಲ್ಲಿ ವಿರಾಜಿಸುತ್ತಿರುವ ಭಗವತಿ ಗಂಗೆಯನ್ನು ನಾನು ನಮಸ್ಕರಿಸುತ್ತೇನೆ. ಕೃತಯುಗದಲ್ಲಿ ಹಾಲಿನಂತೆಯೂ, ತ್ರೇತಾಯುಗದಲ್ಲಿ ಚಂದ್ರನಂತೆಯೂ, ದ್ವಾಪರದಲ್ಲಿ ಚಂದನದಂತೆಯೂ, ಕಲಿಯುಗದಲ್ಲಿ ನೀರಿನಂತೆಯೂ, ಪೃಥ್ವಿಯಲ್ಲಿ ಇತರೆಡೆ ವಿಚರಿಸುತ್ತಿರುವ ಹಾಗೂ ಸ್ವರ್ಗದಲ್ಲಿ ನಿರಂತರ ಹಾಲಿನಂತೆ ಇರುವ ಭಗವತಿ ಗಂಗೆಗೆ ನಾನು ಪ್ರಣಾಮ ಮಾಡುತ್ತೇನೆ. ಯಾರ ಜಲಕಣಗಳು ಸ್ಪರ್ಶವಾಗುತ್ತಲೇ ಪಾಪಿಗಳ ಹೃದಯದಲ್ಲಿ ಜ್ಞಾನ ಪ್ರಕಟವಾಗಿ ಅನೇಕ ಜನ್ಮಗಳಲ್ಲಿ ಗಳಿಸಿದ ಬ್ರಹ್ಮಹತ್ಯಾದಿ ಪಾಪಗಳನ್ನು ಭಸ್ಮ ಮಾಡಿಬಿಡುವಳು ಆ ಭಗವತಿ ಗಂಗೆಯನ್ನು ನಾನು ವಂದಿಸುತ್ತೇನೆ. ಬ್ರಹ್ಮನ್ ಈ ಪ್ರಕಾರ 21 ಪದ್ಮಗಳಲ್ಲಿ ಗಂಗೆಯ ಸ್ತುತಿಯನ್ನು ವರ್ಣಿಸಿ ಹೇಳಲಾಗಿದೆ. ಈ ಉತ್ತಮ ಸ್ತೋತ್ರಗಳನ್ನು ಪಠಿಸುವುದರಿಂದ ಪಾಪಗಳು ನಾಶವಾಗುತ್ತವೆ. ಇದು ಪುಣ್ಯದ ಉದ್ಗಮ ಸ್ಥಾನವಾಗಿದೆ. ಪ್ರತಿದಿನವೂ ಸುರೇಶ್ವರಿ ಗಂಗೆಯನ್ನು ಭಕ್ತಿಯಿಂದ ಪೂಜಿಸಿ ಈ ಸ್ತೋತ್ರವನ್ನು ಹೇಳುವವನು ನಿಸ್ಸಂದೇಹವಾಗಿ ಅಶ್ವಮೇಧ ಯಜ್ಞದ ಫಲಕ್ಕೆ ಅಧಿಕಾರಿಯಾಗುವನು. ಈ ಸ್ತೋತ್ರದ ಪ್ರಭಾವದಿಂದ ಸಂತಾನಹೀನನು ಪುತ್ರವಂತನಾಗುವನು. ಪತ್ನಿಹೀನನಿಗೆ ಪತ್ನಿಯು ದೊರೆಯುವಳು. ರೋಗಿಯು ವ್ಯಾಧಿಯಿಂದ ಗುಣಮುಖನಾಗುವನು. ಬಂಧನದಲ್ಲಿದ್ದವನು ಬಂಧನ ಮುಕ್ತನಾಗುವನು. ಇದು ನಿಶ್ಚಿತವಾಗಿದೆ. ಇಷ್ಟೇ ಅಲ್ಲ, ಮರೆಯದ ಕೀರ್ತಿಯುಳ್ಳವನ ಯಶವು ಜಗತ್ತಿನಲ್ಲಿ ಹರಡಿಕೊಳ್ಳುವುದು. ಮರೆಯಾದ ಕೀರ್ತಿಯುಳ್ಳವನ ಯಶವು ಜಗತ್ತಿನಲ್ಲಿ ಹರಡಿಕೊಳ್ಳುವುದು. ಮೂರ್ಖನ ಹೃದಯದಲ್ಲಿ ಶ್ರೇಷ್ಠ ಬುದ್ಧಿಯು ಉತ್ಪನ್ನವಾಗುವುದು. ಪ್ರಾತಃ ಕಾಲ ಎದ್ದು ಈ ಪವಿತ್ರ ಗಂಗಾ ಸ್ತೋತ್ರವನ್ನು ಪಠಿಸುವವನ ಮೇಲೆ ಕೆಟ್ಟ ಸ್ವಪ್ನಗಳ ಅನಿಷ್ಟ ಪ್ರಭಾವವು ಬೀಳಲಾರದು. ಜೊತೆಗೆ ಅವನು ಗಂಗಾ ಸ್ನಾನದ ಫಲಕ್ಕೆ ಭಾಗಿಯಾಗುತ್ತಾನೆ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೇ, ರಾಜ ಭಗೀರಥನು ಈ ಸ್ತೋತ್ರದಿಂದ ಗಂಗೆಯನ್ನು ಸ್ತುತಿಸಿ ಸಗರನ 60,000 ಪುತ್ರರು ಸುಟ್ಟು ಭಸ್ಮವಾದಲ್ಲಿಗೆ ಗಂಗೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದನು. ಗಂಗೆಯನ್ನು ಸ್ಪರ್ಶಿಸಿ ಬೀಸುವ ಗಾಳಿಯ ಸ್ಪರ್ಶವಾಗುತ್ತಲೇ ಆ ರಾಜಕುಮಾರರು ತತ್ಕ್ಷಣ ವೈಕುಂಠಕ್ಕೆ ಹೊರಟು ಹೋದರು. ಭಗೀರಥನ ಸತ್ ಪ್ರಯತ್ನದಿಂದ ಗಂಗೆಯ ಆಗಮನವಾಯಿತು. ಆದ್ದರಿಂದ ಗಂಗೆಯನ್ನು ಭಾಗೀರಥಿ ಎಂದು ಹೇಳುತ್ತಾರೆ. ಹೀಗೆ ಗಂಗೆಯ ಉತ್ತಮವಾದ ಸಂಪೂರ್ಣ ಉಪಾಖ್ಯಾನವನ್ನು ತಿಳಿಸಲಾಯಿತು.
ಈ ಪುಣ್ಯಮಯ ಉಪಾಖ್ಯಾನವು ನಿಶ್ಚಿತವಾದ ಸಾಧನೆಯಾಗಿದೆ. ಇನ್ನು ಮುಂದೆ ನೀನು ಏನನ್ನು ಕೇಳಲು ಬಯಸುವೆ? ನಾರದನು ಹೇಳಿದನು, ಭಗವಂತ, ಭೂಮಂಡಲವನ್ನು ಪವಿತ್ರಗೊಳಿಸುವ ತ್ರಿಪಥಗ ಗಂಗೆಯು ಹೇಗೆ ಪ್ರಕಟಗೊಂಡಳು? ಪ್ರಭೋ, ಆಕೆಯ ಆವಿರ್ಭಾವ ಎಲ್ಲಿ, ಹೇಗಾಯಿತು? ಇದೆಲ್ಲ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡು. ಭಗವಾನ್ ನಾರಾಯಣನು ಹೇಳಿದನು, ನಾರದನೇ, ಒಮ್ಮೆ ಕಾರ್ತೀಕದ ಪೌರ್ಣಮಿ ಇತ್ತು. ರಾಧಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಭಗವಾನ್ ಶ್ರೀಕೃಷ್ಣನು ಚೆನ್ನಾಗಿ ರಾಧೆಯನ್ನು ಪೂಜಿಸಿ ರಾಸಮಂಡಲದಲ್ಲಿ ವಿರಾಜಿಸುತ್ತಿದ್ದನು. ಬಳಿಕ ಬ್ರಹ್ಮಾದಿ ದೇವತೆಗಳು, ಶೌನಕಾದಿ ಋಷಿಗಳು, ಹೀಗೆ ಎಲ್ಲ ಮಹಾನುಭಾವರು ಬಹಳ ಆನಂದದಿಂದ ಶ್ರೀಕೃಷ್ಣನಿಂದ ಪೂಜಿಸಲ್ಪಟ್ಟ ಶ್ರೀರಾಧೆಯನ್ನು ಪೂಜಿಸಿ ಅಲ್ಲೇ ವಿರಾಜಮಾನರಾದರು. ಇಷ್ಟರಲ್ಲಿ ಭಗವಾನ್ ಶ್ರೀಕೃಷ್ಣನಿಗೆ ಸಂಗೀತವನ್ನು ಕೇಳಿಸಲು ದೇವಿ ಸರಸ್ವತಿಯು ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಸುಂದರ ತಾಳ ಸ್ವರದೊಂದಿಗೆ ಹಾಡಲು ತೊಡಗಿದಳು. ಆಗ ಬ್ರಹ್ಮನು ಪ್ರಸನ್ನನಾಗಿ ಒಂದು ಸರ್ವೋತ್ತಮ ರತ್ನದಿಂದ ತಯಾರಿಸಿದ ಹಾರವು ಉಡುಗೊರೆಯಾಗಿ ಆಕೆಗೆ ಅರ್ಪಿಸಿದನು. ಶಿವನು ಆಕೆಗೆ ಅಖಿಲ ಬ್ರಹ್ಮಾಂಡದಲ್ಲಿ ದುರ್ಲಭವಾದ ಒಂದು ಉತ್ತಮ ರತ್ನವನ್ನು ನೀಡಿದನು. ಭಗವಾನ್ ಶ್ರೀಕೃಷ್ಣನು ಅವಳಿಗೆ ಸಮಸ್ತ ರತ್ನಗಳಲ್ಲಿ ಶ್ರೇಷ್ಠವಾದ ಕೌಸ್ತುಭ ಮಣಿಯನ್ನು ಕೊಟ್ಟನು. ರಾಧೆಯು ಅಮೂಲ್ಯ ರತ್ನಗಳಿಂದ ನಿರ್ಮಿಸಿದ ಒಂದು ಅನುಪಮ ಹಾರವನ್ನು, ಭಗವಾನ್ ನಾರಾಯಣನು ಒಂದು ಸುಂದರ ಪುಷ್ಪಮಾಲೆಯನ್ನು ಹಾಗೂ ಲಕ್ಷ್ಮಿಯು ಬಹುಮೂಲ್ಯ ರತ್ನಗಳ 2 ಕುಂಡಲಗಳನ್ನು ಸರಸ್ವತಿಗೆ ಉಡುಗೊರೆಯಾಗಿ ನೀಡಿದರು. ವಿಷ್ಣುಮಾಯ, ದುರ್ಗಾ, ನಾರಾಯಣಿ, ಈಶಾನಿ ಈ ನಾಮಗಳಿಂದ ವಿಖ್ಯಾತಳಾದ ಭಗವತಿ ಮೂಲ ಪ್ರಕೃತಿಯು ಸರಸ್ವತಿಯ ಅಂತಃಕರಣದಲ್ಲಿ ಪರಮ ದುರ್ಲಭ ಪರಮಾತ್ಮನ ಭಕ್ತಿಯನ್ನು ಪ್ರಕಟಿಸಿದಳು. ಧರ್ಮನು ಧಾರ್ಮಿಕ ಬುದ್ಧಿಯನ್ನು ಉತ್ಪನ್ನ ಮಾಡಿ ಜೊತೆಗೆ ಜಗತ್ತಿನಲ್ಲಿ ಆಕೆಯ ಕೀರ್ತಿಯನ್ನು ವಿಸ್ತಾರಗೊಳಿಸಿದನು. ಅಗ್ನಿದೇವನು ಚಿನ್ಮಯ ವಸ್ತ್ರ ಹಾಗೂ ಪವನ ದೇವನು ಮಣಿಮಯ ನೂಪುರಗಳನ್ನು ಸರಸ್ವತಿಗೆ ಅರ್ಪಿಸಿದನು. ಇಷ್ಟರಲ್ಲಿ ಬ್ರಹ್ಮನಿಂದ ಪ್ರೇರಿತನಾಗಿ ಭಗವಾನ್ ಶಂಕರನು ಪ್ರತಿಯೊಂದು ಶಬ್ದದಲ್ಲಿ ಉಲ್ಲಾಸವನ್ನು ಹೆಚ್ಚಿಸುವ ಶಕ್ತಿಯುಳ್ಳ ಶ್ರೀಕೃಷ್ಣನ ಪರವಾದ ಪದ್ಯಗಳನ್ನು ಪದೇ ಪದೇ ಹಾಡಲು ತೊಡಗಿದನು. ಅದನ್ನು ಕೇಳಿ ಸಂಪೂರ್ಣ ದೇವತೆಗಳು ಮೂರ್ಛಿತರಂತಾದರು. ಎಲ್ಲರೂ ಚಿತ್ರದ ಬೊಂಬೆಗಳು ಎಂಬಂತೆ ಅನಿಸುತ್ತಿತ್ತು. ಬಹಳ ಕಷ್ಟದಿಂದ ಹೇಗೋ ಎಚ್ಚೆತ್ತುಕೊಂಡರು. ಆಗ ಸಮಸ್ತ ರಾಸಮಂಡಲದಲ್ಲಿ ನೀರು ತುಂಬಿ ಹೋಗಿತ್ತು. ಶ್ರೀ ರಾಧಾಕೃಷ್ಣರ ಸುಳಿವೇ ಇರಲಿಲ್ಲ. ಮತ್ತೆ ಗೋಪಿಯರು, ದೇವತೆಗಳು, ಬ್ರಾಹ್ಮಣರು ಹೀಗೆ ಎಲ್ಲರೂ ಗಟ್ಟಿಯಾಗಿ ವಿಲಾಪಿಸತೊಡಗಿದರು. ಆಗ ಬ್ರಹ್ಮದೇವರು ಅಲ್ಲೇ ಇದ್ದರು. ಅವರು ಧ್ಯಾನದಿಂದ ಭಗವಾನ್ ಶ್ರೀಕೃಷ್ಣನ ಪುನೀತ ವಿಚಾರವನ್ನು ಅರಿತುಕೊಂಡರು. ಭಗವಾನ್ ಶ್ರೀಕೃಷ್ಣನೇ ಶ್ರೀರಾಧೆಯೊಂದಿಗೆ ಜಲಮಯನಾಗಿರುವನು ಎಂಬುದನ್ನು ಚೆನ್ನಾಗಿ ತಿಳಿದು ಹೋಯಿತು. ಆಗ ಆ ಮಹಾನುಭಾವ ದೇವತೆಗಳೆಲ್ಲರೂ ಪರಮಾತ್ಮ, ಪರಮಾತ್ಮ ಶ್ರೀಕೃಷ್ಣನನ್ನು ಸ್ತುತಿಸಿ ಪ್ರಾರ್ಥಿಸಿಕೊಂಡರು. ವಿಭೋ, ನೀನು ನಿನ್ನ ಶ್ರೀಮೂರ್ತಿಯನ್ನು ನಮಗೆ ಪುನಃ ದರ್ಶನ ಮಾಡಿಸು. ಕೇವಲ ಇದೇ ನಮಗೆ ಅಭೀಷ್ಟ ವರವಾಗಿದೆ. ಇದೇ ಸಮಯದಲ್ಲಿ ಅತಿ ಮಧುರ ಹಾಗೂ ಸ್ಪಷ್ಟ ಶಬ್ದಗಳಲ್ಲಿ ಆಕಾಶವಾಣಿಯಾಯಿತು. ಸರ್ವಾತ್ಮ ಶ್ರೀಕೃಷ್ಣನಾದ ನಾನು ಮತ್ತು ನನ್ನ ಸ್ವರೂಪ ಶಕ್ತಿ ರಾಧೆ ನಾವಿಬ್ಬರು ಭಕ್ತರ ಮೇಲೆ ಅನುಗ್ರಹ ತೋರಲೆಂದೇ ಈ ಜಲಮಯ ವಿಗ್ರಹವನ್ನು ಧರಿಸಿದ್ದೇವೆ. ಸುರೇಶ್ವರರೇ, ನಿಮಗೆ ನನ್ನ ಹಾಗೂ ರಾಧೆಯ ಶರೀರದಿಂದ ಯಾವ ಪ್ರಯೋಜನವಿದೆ? ಮನು, ಮುನಿ, ಮಾನವರು ಹಾಗೂ ಅಗಣಿತ ವೈಷ್ಣವರು ನನ್ನ ಮಂತ್ರಗಳಿಂದ ಪವಿತ್ರರಾಗಿ ನನ್ನನ್ನು ನೋಡಲು ನನ್ನ ಧಾಮಕ್ಕೆ ಬರುವರು. ಹಾಗೆಯೇ ನಿಮಗೂ ಸ್ಪಷ್ಟ ದರ್ಶನದ ಇಚ್ಛೆಯಿದ್ದರೆ ಪ್ರಯತ್ನ ಮಾಡಿರಿ. ಶಂಭು ಅಲ್ಲೇ ಇದ್ದು ನನ್ನ ಆಜ್ಞೆಯನ್ನು ಪಾಲಿಸಲಿ. ವಿಧಾತ ಬ್ರಹ್ಮನೇ, ನೀನು ಜಗದ್ಗುರು ಶಂಕರರಲ್ಲಿ ಹೇಳು. ವೇದಗಳ ಅಂಗಭೂತ ಪರಮ ಮನೋಹರ ವಿಶಿಷ್ಟ ಶಾಸ್ತ್ರವನ್ನು ಅರ್ಥಾತ್ ತಂತ್ರಶಾಸ್ತ್ರವನ್ನು ನಿರ್ಮಾಣ ಮಾಡು. ಹಾಗೂ ಅದರ ಸಮಸ್ತ ಅಭೀಷ್ಟ ಫಲಗಳನ್ನು ಕೊಡುವಂತಹ ಅನೇಕ ಅಪೂರ್ವ ಮಂತ್ರಗಳು ಉದ್ಧೃತವಾಗಲಿ. ಸ್ತೋತ್ರ, ಧ್ಯಾನ, ಪೂಜಾವಿಧಿ, ಮಂತ್ರ ಮತ್ತು ಕವಚ ಇವೆಲ್ಲವುಗಳಿಂದ ಆ ತಂತ್ರಶಾಸ್ತ್ರವು ಸಂಪನ್ನವಾಗಿರಲಿ. ಪಾಪಿಗಳು ನನ್ನಿಂದ ವಿಮುಖರಾಗುವಂತಹುದನ್ನು ಸ್ಪಷ್ಟಪಡಿಸಬಾರದು. ಹೌದು, ಸಾವಿರಾರು ಜನರಲ್ಲಿ ಯಾರೋ ಒಬ್ಬನಾದರೂ ನನ್ನ ನಿಜವಾದ ಉಪಾಸಕ ದೊರೆತರು ಅವನಿಗಾಗಿ ಗೋಪ್ಯ ಮಂತ್ರವನ್ನು ಉದ್ಘಾಟನೆ ಮಾಡು. ನನ್ನ ಮಂತ್ರದ ಪ್ರಭಾವದಿಂದ ಪುಣ್ಯಾತ್ಮರಾಗಿ ಮನುಷ್ಯರು ನನ್ನ ಧಾಮಕ್ಕೆ ಬರುವರು.
ನನ್ನ ತಂತ್ರಶಾಸ್ತ್ರಗಳ ಉದ್ಘಾಟನೆಯಾಗದಿದ್ದರೆ ಯಾರಿಗೂ ಗೋಲೋಕದಲ್ಲಿ ವಾಸಿಸುವ ಸೌಲಭ್ಯ ಸಿಗಲಾರದು. ಸಮಸ್ತ ಬ್ರಹ್ಮಾಂಡವು ನಿಷ್ಫಲವಾಗಿ ಹೋದೀತು. ಆದರೆ ಇದು ಸರಿಯಲ್ಲ. ಅದಕ್ಕಾಗಿ ನೀನು ಪ್ರತಿಯೊಂದು ಸೃಷ್ಟಿಯಲ್ಲಿ 5 ಪ್ರಕಾರದ ಮನುಷ್ಯರನ್ನು ನಿರ್ಮಾಣ ಮಾಡು. ಅದರಲ್ಲಿ ಎಷ್ಟೋ ಜನರು ಧರೆಯಲ್ಲಿ ಇರುವರು, ಹಾಗೂ ಬಹಳಷ್ಟು ಜನರಿಗೆ ಸ್ವರ್ಗದಲ್ಲಿಯೂ ಸ್ಥಾನ ಸಿಗುವುದು. ಶಂಕರನು ದೇವಸಭೆಯಲ್ಲಿ ಹೀಗೆ ಮಾಡಲು ಸುದೃಢ ಪ್ರತಿಜ್ಞೆ ಮಾಡಿದರೆ ಅವನಿಗೆ ಕೂಡಲೇ ನನ್ನ ದರ್ಶನ ಪ್ರಾಪ್ತವಾಗಬಹುದು. ಇದನ್ನು ಎಲ್ಲರೂ ಚೆನ್ನಾಗಿ ಕೇಳಿದರು. ಆಕಾಶವಾಣಿಯು ಹೀಗೆ ನುಡಿದು ಭಗವಾನ್ ಶ್ರೀಹರಿಯು ಸುಮ್ಮನಾದನು. ಅವನ ವಾಣಿಯನ್ನು ಕೇಳಿ ಜಗತ್ತಿನ ವ್ಯವಸ್ಥೆ ಮಾಡುವ ಬ್ರಹ್ಮನು ಸಂತೋಷದಿಂದ ಅದನ್ನು ಭಗವಾನ್ ಶಂಕರನಲ್ಲಿ ಹೇಳಿದನು. ಜ್ಞಾನಿಗಳಲ್ಲಿ ಶ್ರೇಷ್ಠ ಹಾಗೂ ಜ್ಞಾನದ ಅಧಿಷ್ಠಾನ ಭಗವಾನ್ ಶಂಕರನು ಬ್ರಹ್ಮನ ಮಾತನ್ನು ಕೇಳಿದ ಬಳಿಕ ಕೈಯಲ್ಲಿ ಗಂಗಾಜಲವನ್ನು ಎತ್ತಿಕೊಂಡು ಆಜ್ಞೆಯನ್ನು ಪಾಲಿಸುವಂತೆ ಪ್ರತಿಜ್ಞೆ ಮಾಡಿದನು. ಮತ್ತೆ ಅವನು ಭಗವತಿ ಜಗದಂಬೆಯ ಮಂತ್ರಗಳಿಂದ ಕೂಡಿದ ಉತ್ತಮ ತಂತ್ರಶಾಸ್ತ್ರವನ್ನು ನಿರ್ಮಿಸಲು ತೊಡಗಿದನು. ಪ್ರತಿಜ್ಞೆಯನ್ನು ಪಾಲಿಸಲಿಕ್ಕಾಗಿ ನಾನು ವೇದದ ಸಾರಭೂತ ಮಹಾ ತಂತ್ರಶಾಸ್ತ್ರವನ್ನು ನಿರ್ಮಿಸುವೆನು ಎಂಬ ವಿಚಾರ ಅವನ ಹೃದಯದಲ್ಲಿ ಮರುಕಳಿಸಿತು. ಅವನು ತನ್ನ ವಿಚಾರವನ್ನು ವ್ಯಕ್ತಪಡಿಸುತ್ತಾ, ಯಾವುದೇ ಮನುಷ್ಯನು ಗಂಗಾ ಜಲವನ್ನು ಕೈಯಲ್ಲೆತ್ತಿಕೊಂಡು ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯನ್ನು ಪಾಲಿಸದಿದ್ದರೆ ಕಾಲಸೂತ್ರ ಎಂಬ ನರಕಕ್ಕೆ ಭಾಗಿಯಾಗುವನು, ಹಾಗೂ ಬ್ರಹ್ಮನ ಆಯಸ್ಸು ಇರುವಷ್ಟು ಕಾಲ ಅಲ್ಲೇ ಇರಬೇಕಾಗುವುದು. ಬ್ರಹ್ಮನ್ ಗೋಲೋಕದಲ್ಲಿ ದೇವತೆಗಳ ಸಭೆ ನೆರೆದಿತ್ತು. ಅದರಲ್ಲಿ ಭಗವಾನ್ ಶಂಕರನು ಹೀಗೆ ನುಡಿದಾಗ ಅಕಸ್ಮಾತ್ತಾಗಿ ಪರಬ್ರಹ್ಮ ಪರಿಪೂರ್ಣ ಭಗವಾನ್ ಶ್ರೀಕೃಷ್ಣನು ಭಗವತಿ ರಾಧೆಯೊಂದಿಗೆ ಅಲ್ಲಿ ಪ್ರಕಟನಾದನು. ಆ ಪುರುಷೋತ್ತಮ ಭಗವಾನ್ ಶ್ರೀಹರಿಯ ಪ್ರತ್ಯಕ್ಷ ದರ್ಶನ ಪಡೆದು ದೇವತೆಗಳಿಗೆ ಅಸೀಮ ಸಂತೋಷವಾಯಿತು. ಅವರು ಸ್ತುತಿಸತೊಡಗಿದರು. ಅನಂತರ ನೆರೆದ ದೇವತೆಗಳು ಅತ್ಯಂತ ಆನಂದದಿಂದ ಉತ್ಸವವನ್ನು ಆಚರಿಸಿದರು. ಬಳಿಕ ಕಾಲಾಂತರದಲ್ಲಿ ಭಗವಾನ್ ಶಂಕರನು ಮುಕ್ತಿದ್ವೀಪ ಅರ್ಥಾತ್ ಮುಕ್ತಿಯನ್ನು ಪ್ರಕಾಶಿತಗೊಳಿಸುವ ಸಾತ್ವಿಕ ತಂತ್ರಶಾಸ್ತ್ರವನ್ನು ನಿರ್ಮಾಣ ಮಾಡಿದನು. ನಾರದನೇ, ಈ ಪ್ರಕಾರ ಸಂಪೂರ್ಣ ಪರಮ ಗೋಪ್ಯ ಪ್ರಸಂಗವನ್ನು ನಾನು ನಿನಗೆ ತಿಳಿಸಿದೆ. ಅದು ಎಲ್ಲರಿಗೆ ಅತ್ಯಂತ ದುರ್ಲಭವಾಗಿದೆ. ಅದೇ ಪೂರ್ಣ ಬ್ರಹ್ಮ ಭಗವಾನ್ ಶ್ರೀಕೃಷ್ಣನು ಜಲರೂಪಿಯಾಗಿ ಗಂಗೆಯಾಗಿದ್ದನು. ಗೋಲೋಕದಿಂದ ಪ್ರಕಟವಾದ ಗಂಗೆಯ ರಹಸ್ಯ ಇದೇ ಆಗಿದೆ. ಹೀಗೆ ಭಗವಾನ್ ರಾಧಾಕೃಷ್ಣನೇ ಗಂಗೆಯ ರೂಪದಲ್ಲಿ ಪ್ರಕಟನಾಗಿರುವನು. ಶ್ರೀ ರಾಧಾಕೃಷ್ಣರ ಶರೀರದಿಂದ ಪ್ರಕಟಳಾದ ಈ ಗಂಗೆಯು ಭುಕ್ತಿ ಮುಕ್ತಿ ಎರಡನ್ನೂ ಕೊಡುವಳು. ಪರಮಾತ್ಮ ಶ್ರೀಕೃಷ್ಣನ ವ್ಯವಸ್ಥೆಯಂತೆ ಅಲ್ಲಲ್ಲಿ ಇರುವ ಸದವಕಾಶ ಈಕೆಗೆ ಪ್ರಾಪ್ತವಾಗಿದೆ. ಶ್ರೀ ಕೃಷ್ಣ ಸ್ವರೂಪ ಈ ಆದರಣೀಯ ಗಂಗಾದೇವಿಯನ್ನು ಸಮಸ್ತ ಬ್ರಹ್ಮಾಂಡದ ಜನರು ಪೂಜಿಸುತ್ತಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.